ಎಪಿಸೋಡ್ 16ರಲ್ಲಿ ಪಾಂಡಾ ಮತ್ತು ಮೆಕಾಮಾರು ನಡುವಿನ ಡೆಡ್ಲಿ ಫೈಟ್ ನೋಡಿದ್ವಿ. ಈ ಎಪಿಸೋಡಲ್ಲಿ ಒಂದೇ ಬ್ಲಡ್ನ ಹಂಚ್ಕೊಂಡು ಹುಡ್ದಂಥ ಟ್ವಿನ್ಸ್ ಮಾಯಿ ಮತ್ತು ಮಾಕಿ ಯಾಕೆ ಒಬ್ಬರ ಮೇಲೆ ಇನ್ನೊಬ್ರು ಅಷ್ಟೊಂದು ದ್ವೇಷ, ಆಕ್ರೋಶ, ಸಿಟ್ಟಿಂದ ಇದ್ದಾರೆ ಅಂತ ನೋಡೋಣ. ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಮಾಕಿ ಮತ್ತು ಬ್ಲೇಡ್ ಫೈಟ್ ಮಾಡ್ತಾ ಇರ್ತಾರೆ. ಮಾಕಿ ಬ್ಲೇಡ್ಗೆ ಸುಧಾರಿಸ್ಕೊಳಕ್ಕೆ ಟೈಮ್ ಕೊಡದೇ ಇರೋ ರೀತಿ ಹೊಡಿತಾ ಇರ್ತಾಳೆ. ಮಾಕಿನ ಆರಾಮಾಗಿ ಹೊಡಿಬೋದು. ಅವಳೊಂದು ಡಮ್ಮಿ ಪೀಸ್ ಅಂತ ಮಾಯಿ ಹೇಳಿರೋದು ಬ್ಲೇಡ್ಗೆ ನೆನಪಿಗೆ ಬರುತ್ತೆ. ಇವಳನ್ನ ಡಮ್ಮಿ ಪೀಸ್ ಅಂತ ಹೇಳ್ದ ಮಾಯಿ, ಈ ರೇಂಜಿಗೆ ಹೊಡಿತಾ ಇದ್ದಾಳೆ ಅಂತ ಮನ್ಸಲ್ಲೇ ಮಾಯಿಗೆ ಬೈತಾ ಇರ್ತಾಳೆ. ಇಬ್ರು ಜಗಳನು ಜೋರಾಗೆ ನಡೀತಾ ಇರತ್ತೆ. ಒಂದು ಹಂತದಲ್ಲಿ ಬ್ಲೇಡ್ ಸೂಪರ್ ಆಗಿ ಪ್ಲಾನ್ ಹಾಕಿ ಮಾಕಿನ ಸೋಲ್ಸಕ್ಕೆ ರೆಡಿ ಆಗ್ತಾಳೆ. ಅದಕ್ಕಿಂತ ಸೂಪರ್ ಪ್ಲಾನ್ ನ ಮಾಕಿ ಹಾಕಿ ಬ್ಲೇಡ್ ನ ಸೋಲ್ಸ್ಬಿಡ್ತಾಳೆ. ಅವಳು ಕತ್ತಿನ ತಗೊಂಡೋಗ್ತಾಳೆ. ಇದನ್ನೆಲ್ಲ ಆಫೀಸ್ ರೂಮ್ ಒಳಗೆ ಟೀಚರ್ ಗಳ ಜೊತೆ ಗೋಜೋ ಕುತ್ಕೊಂಡು ನೋಡ್ತಾ ಇರ್ತಾನೆ. ಮಾಕಿ ಫೈಟಿಂಗ್ ಸ್ಕಿಲ್ ನ ನೋಡಿ ಅಪ್ಪರ್ ಗ್ರೇಡ್ ಗೆ ಪ್ರಮೋಟ್ ಮಾಡಕ್ ಹೇಳ್ತಾನೆ. ಈ ಫೈಟ್ ನ ಹೆಂಗ್ ನೋಡ್ತಾ ಇರ್ತಾರೆ ಅಂದ್ರೆ, ಈ CCTVನೆಲ್ಲ ಹ್ಯಾಕ್ ಮಾಡಿ ಲೈವ್ ಫುಟೇಜ್ ನೋಡೋ ರೀತಿ ಒಬ್ಳು ಕಾಗೆಗಳನ್ನ ಹ್ಯಾಕ್ ಮಾಡಿ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಟಿವಿಯಲ್ಲಿ ಎಲ್ಲಾನು ತೋರಿಸ್ತಾ ಇರ್ತಾಳೆ. ಎಲ್ಲಾ ಕಡೆ ಕಾಗೆ ಇರತ್ತೆ, ಆದ್ರೆ ಯೂಜಿ ಮತ್ತೆ ತೋದೋ ಫೈಟ್ ಮಾಡ್ತಾ ಇರೋ ಕಡೆ ಇರಲ್ಲ. ಗೋಜೋ ಗೊತ್ತಾಗತ್ತೆ ಇವರು ಯೂಜಿನ್ ಮುಗ್ಸಕ್ಕೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಯೂಜಿಗೆ ಏನೂ ಆಗಲ್ಲ ಅನ್ನೋ ನಂಬಿಕೆಯಲ್ಲಿ ಸುಮ್ನಾಗ್ಬಿಡ್ತಾನೆ. ಯಾವ ಗುಂಪು ಎಷ್ಟು ಜಂತುಗಳನ್ನ ಕೊಂದಿದೆ ಅಂತ ನೋಡಕ್ಕೆ ಆಫೀಸ್ ರೂಮ್ ಒಳಗಡೆ ಕಾಂಪಿಟೇಷನ್ ಫೀಲ್ಡ್ ಒಳಗೆ ಬಿಟ್ಟಿರೋ ಜಂತುಗಳಿಗೆ ಒಂದೊಂದು ಕಾರ್ಡ್ ತರ ಇಟ್ಟಿರ್ತಾರೆ. ಟೋಕಿಯೋ ಅಂದ್ರೆ UG ಟೀಮ್ ಜಂತುನ ನಾಶ ಮಾಡಿದ್ರೆ ರೆಡ್ ಕಲರ್ ಅಲ್ಲಿ ಬೆಂಕಿ ಉರಿಯುತ್ತೆ. ಕ್ಯೋಟೋ ಟೀಮ್ ಜಂತುನ ನಾಶ ಮಾಡಿದ್ರೆ ನೀಲಿ ಕಲರ್ ಅಲ್ಲಿ ಬೆಂಕಿ ಉರಿಯುತ್ತೆ. ಪಾಂಡಾ ಮೆಕಾಮಾರನ್ ಹೊಡೆದು ಒಂದು ಜಂತುನ ನಾಶ ಮಾಡಿರ್ತಾನೆ, ಅದಕ್ಕೆ ರೆಡ್ ಕಲರ್ ಅಲ್ಲಿ ಒಂದು ಬೆಂಕಿ ಉರಿಯುತ್ತೆ. ಈ ಕಡೆ ಕುಗಿಸಕಿ ಹಾರಾಡೋ ಹುಡುಗಿ ಜೊತೆ ಜಗಳ ತೆಗಿತಾ ಇರ್ತಾಳೆ. ಧೈರ್ಯ ಇದ್ರೆ ಕೆಳಗ್ ಬಾ ಅಂತ ಕುಗಿಸಕಿ ಕರೀತಾಳೆ. ದಮ್ಮಿದ್ರೆ ನೀನೇ ಮೇಲ್ ಬಾ ಅಂತ ಹಾರ ಹುಡುಗಿ ಕರೀತಾಳೆ. ಹಾರ ಹುಡುಗಿನೂ ಸುಮ್ನೆ ಅಲ್ಲ, ಹಾರ್ತಿರಬೇಕಾದ್ರೇನೆ ದಾಳಿ ಮಾಡ್ತಾಳೆ. ಆಮೇಲೆ ಕುಗಿಸಕಿ ಮಂತ್ರ ಹಾಕಿ ಹಾರ ಹುಡುಗಿ ಮೇಲೆ ದಾಳಿ ಮಾಡ್ತಾಳೆ, ಮಳೆ ಹೊಡಿತಾಳೆ. ಅವಳು ಈಸಿಯಾಗಿ ಎಲ್ಲಾ ಮಳೆಯಿಂದ ತಪ್ಪಿಸ್ಕೊಂಡು ಕುಗಿಸಕಿ ಜೊತೆ ನೆಗ್ಲೆಕ್ಟ್ ಆಗಿ ಮಾತಾಡ್ತಾ ಇರ್ತಾಳೆ. ಕುಗಿಸಕಿ ಹೇರ್ ಪಿನ್ ಟೆಕ್ನಿಕ್ ನ ಯೂಸ್ ಮಾಡ್ತಾಳೆ, ಅಂದ್ರೆ ಹೊಡೆದಿರೋ ಮಳೆ ವಾಪಸ್ ಬರೋ ರೀತಿ, ರಿವರ್ಸ್ ಟೆಕ್ನಿಕ್. ಆರೋ ಹುಡುಗಿ ಅಂತೂ ಕಂಗಾಲ್ ಆಗ್ಬಿಡ್ತಾಳೆ. ಆ ಟೈಮ್ ನ ಯೂಸ್ ಮಾಡ್ಕೊಂಡು ಕುಗಿಸಕಿ ಅವಳನ್ನ ಹೊಡೆಯಕ್ ಪ್ರಯತ್ನ ಪಡ್ತಾಳೆ. ಆದ್ರೆ ಅವಳು ಸ್ವಲ್ಪ ಅಡ್ವಾನ್ಸ್ ಆಗಿ ಯೋಚನೆ ಮಾಡಿ ಮುಂದೆ ತಪ್ಪಿಸ್ಕೊಂಡ್ಬಿಡ್ತಾಳೆ. ಕುಗಿಸಕಿಗೆ ಕಸ್ಮಾರ್ಕದ್ ಕಡ್ಡಿ ಮಾತ್ರ ಸಿಗತ್ತೆ. ನನ್ನೇನು ಮಾಡಕ್ಕಾಗಲ್ಲ ಅಂತ ಆರೋ ಹುಡುಗಿ ಜಂಬ ಕೊಚ್ಕೊಂತ ಇರ್ತಾಳೆ. ಯಾಕೇನು ಮಾಡಕ್ಕಾಗಲ್ಲ ನೋಡಿ ಈಗ ಅಂತ ಆ ಕಸ್ಮರ್ಕೆ ಕಡ್ಡಿನ ಒಂದ್ ಗೊಂಬೆಗಿಟ್ಟು ಹೊಡಿತಾಳೆ. ಆರ್ತಿದ್ದಂತ ಕಸ್ಮರ್ಕೆ ಬ್ಯಾಲೆನ್ಸ್ ಕಳ್ಕೊಂಡು ಕೆಳಗ್ ಬೀಳತ್ತೆ. ಇದೇ ಚಾನ್ಸು ಅಂತ ಆರ ಹುಡುಗಿ ಮುಖಕ್ಕೆ ಪ್ಲಾಸ್ಟಿಕ್ ಸುತ್ತಿಗೆಲ್ಲಿ ಹೊಡಿತಾಳೆ. ಅಯ್ಯೋ ಮುಗೀತು ಅಷ್ಟೇ ಕತೆ ಅನ್ಕೊಂಡು ಅವಳು ಕಣ್ಣು ಮುಚ್ಚಿಬಿಡ್ತಾಳೆ. ದೂರದಿಂದ ಒಂದು ಬುಲೆಟ್ ಬಂದು ಕುಗಿಸಕಿಗೆ ಬೀಳತ್ತೆ. ಕುಗಿಸಕಿ ಸತ್ತೋಲ್ಲ, ಇಲ್ಲ ಮಾಯಿ ರಬ್ಬರ್ ಬುಲೆಟ್ ಇಂದ ದಾಳಿ ಮಾಡಿರ್ತಾಳೆ. ಆರ ಹುಡುಗಿ ಅಪ್ಪ ತಪ್ಸ್ಕೊಂಡೆ ಅಂತ ಸಮಾಧಾನ ಆಗಿರ್ತಾಳೆ. ಮಾಯಿ ನೋಡ್ಕೊಂಡು ಮಾಕಿ ಬಂದಿರ್ತಾಳೆ. ಇಬ್ರು ಅವಳಿ ಜೋಳಿ ಅಕ್ಕ ತಂಗಿ ಆದ್ರು ಅಜಾತ ಜನ್ಮದ ಶತ್ರುಗಳ ತರ ವಿಷ ಕಾರ್ತಾ ಇರ್ತಾರೆ. ಒಬ್ರು ಮೇಲೊಬ್ರಿಗೆ ಸಿಟ್ಟಿರತ್ತೆ. ಟೋಕಿಯೋ ಸ್ಕೂಲ್ ವಿದ್ಯಾರ್ಥಿಗಳು ಹೇಗಾದ್ರೂ ಈ ಕಾಂಪಿಟೇಷನ್ ಅಲ್ಲಿ ವಿನ್ ಮಾಡಿ ಮಾಕಿನ ಅಪ್ಪರ್ ಗ್ರೇಡ್ಗೆ ಪ್ರಮೋಟ್ ಮಾಡಬೇಕು ಅಂತ ಮಾತಾಡಿದ್ದು ಮಾಕಿಗೆ ನೆನಪಿಗೆ ಬರುತ್ತೆ. ಮಾಯಿ ಅಕ್ಕ ಅಂತಾನು ನೋಡದೆ ಎರ್ರಾಬ್ರಿ ದಾಳಿ ಮಾಡ್ತಾ ಇರ್ತಾಳೆ. ಮಾಕಿ ಅದರಿಂದ ತಪ್ಸ್ಕೊಂಡು ಚಾನ್ಸ್ ಸಿಕ್ಕಿದಾಗ ಮಾಯಿನ ಮರದ ಮೇಲಿಂದ ಕೆಳಗೆ ಬೀಳಿಸ್ಬಿಡ್ತಾಳೆ. ಈ ಇಬ್ರು ಅಕ್ಕ ತಂಗಿ ಮಕ್ಕಳಾಗಿದ್ದಾಗ ಈ ತರ ಜಗಳ ಮಾಡ್ತಿರಲ್ಲ, ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ಹೇಳ್ಬೇಕು ಅಂದ್ರೆ ಮಾಕಿಗೆ ಹುಟ್ಟಾಗಿಂದನೂ ಜಂತುಗಳು ಕಾಣ್ತಿರಲ್ಲ, ಮಾಯಿಗೆ ಎಲ್ಲಾ ಜಂತುಗಳು ಕಾಣಿಸುತ್ತೆ. ಅದರಿಂದ ಅವಳು ತುಂಬಾ ಎದುರು ಇರ್ತಾಳೆ. ಮಾಕಿನೇ ಅವಳಿಗೆ ಯಾವಾಗ್ಲೂ ಧೈರ್ಯ ತುಂಬಿ ಜೊತೆಯಲ್ಲಿ ನಡೆಸ್ತಾ ಇರ್ತಾಳೆ. ಮಾಕಿ ಸ್ವಲ್ಪ ದೊಡ್ಡವಳಾದ್ಮೇಲೆ ಜುಜುಟ್ಸು ಅಲ್ಲಿ ಸಾಧನೆ ಮಾಡ್ಬೇಕು ಅಂತ ಮಾಯಿನ ಬಿಟ್ಟು ಬಂದ್ಬಿಡ್ತಾಳೆ. ಅದರಿಂದ ಮಾಯಿಗೆ ಮಾಕಿ ಮೇಲೆ ಸ್ವಲ್ಪ ಬೇಜಾರಾಗಿರತ್ತೆ. ಮಾಕಿ ಜುಜುಟ್ಸು ಕಲಿಯಕ್ ಹೋದ್ರೆ ಮಾಯಿನೂ ಹೋಗ್ಬೇಕು ಅಂತ ಮನೇಲಿ ಫೋರ್ಸ್ ಮಾಡಿ ಕಳಿಸ್ಬಿಡ್ತಾರೆ. ಇಷ್ಟ ಇಲ್ದಿರೋ ಕೆಲಸನ ಮಾಕಿಯಿಂದ ಮಾಡ್ಬೇಕಾಯ್ತಲ್ಲ ಅಂತ ಮಾಯಿಗೆ ಮಾಕಿ ಮೇಲೆ ದ್ವೇಷ ಶುರು ಆಗತ್ತೆ. ಅದೇ ದ್ವೇಷನ ಈ ಫೈಟಲ್ಲಿ ಮಾಕಿ ಮೇಲೆ ತೋರಿಸ್ತಾಳೆ. ಭಯಂಕರ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾಳೆ. ಗನ್ನ ಲೋಡ್ ಮಾಡ್ಕೊಂಡು ಮುಲಾಜಿಲ್ದೆ 6 ಬುಲೆಟ್ನು ಮಾಕಿ ಮೇಲೆ ಫೈರ್ ಮಾಡ್ತಾಳೆ. ಮಾಕಿ ಎಲ್ಲದ್ರಿಂದ ತಪ್ಪಿಸ್ಕೊಂಡು ಇದೇ ಚಾನ್ಸ್ ಅಂತ ಮಾಯಿ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆದ್ರೆ ಮಾಯಿ ಮಂತ್ರದಿಂದ ಒಂದು ಬುಲೆಟ್ನ ಎಕ್ಸ್ಟ್ರಾ ತಗೊಂಡು ಮಾಕಿ ಮೇಲೆ ಫೈರ್ ಮಾಡ್ತಾಳೆ. ಮಾಕಿ ಕಥೆ ಮುಗೀತು, ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಅನ್ಕೊಂಡಿದ್ರೆ ಬರೀ ಕೈಯಲ್ಲೇ ಆ ಬುಲೆಟ್ನ ಹಿಡಿತಾಳೆ. ಆಮೇಲೆ ಮಾಕಿ ಮಾಯಿನ ಆರಾಮಾಗಿ ಹೊಡಿತಾಳೆ. ಕೊನೆಗೆ ಇಷ್ಟು ದಿನ ಹೃದಯದಲ್ಲಿದ್ದಂಥ ಕ್ವಶನ್ ಮಾಯಿ ಕೇಳ್ತಾಳೆ, ಯಾಕೆ ನನ್ನ ಒಂಟಿಯಾಗಿ ಬಿಟ್ಟು ಬಂದೆ ಅಂತ. ಮಾಕಿ ಅವಳು ತಪ್ಪಿನ ಅರಿವಾಗಿ ಸಾರಿ ಕೇಳ್ತಾಳೆ. ಅಲ್ಲಿಗೆ ಈ ಎಪಿಸೋಡ್ ಮುಗಿಸ್ತಾರೆ. ಮುಂದೇನಾಗತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.